ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನೇ ತೋಟದಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಟೋರಿ, ಗೋಸ್ಟ್ ಸ್ಟೋರಿ, ಪಿಸಾಚಿಗಳ ಸ್ಟೋರಿ ಹೇಳ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಬಿಡಿ. ಏನಂದರೆ ಇದೊಂದು ಸ್ಟೋರಿ ನಡೆದಿರೋವಂಥದ್ದು ಕರ್ನಾಟಕದ ಒಂದು ಹಳ್ಳಿಲಿ. ಅವರ ಒಂದು ಹಿರಿಯರ ಮನೆ ಇರುತ್ತೆ, ಸುಳಿಯಪ್ಪ ಅಂದ್ಬಿಟ್ಟು ಒಂದು ಹಿರಿಯರ ಮನೆ ಇರುತ್ತೆ. ಆ ಮನೆ ಚಿಕ್ಕದಾಗಿರೋ ಕೂಡ ಹಳ್ಳಿ ಶೈಲಿಯಲ್ಲಿ ತುಂಬ ಸೊಗಸಾಗಿರುತ್ತೆ, ನೋಡೋಕ್ಕೆ ವಿಶೇಷವಾಗಿರ್ತದೆ. ಏನಂದರೆ ಆ ಊರಿನ ಜನಗಳು ಈ ಒಂದು ಮನೇನ ಪಿಸಾಚಿಗಳ ಮನೆ ಅಂತ ಕರಿತಾ ಇರ್ತಾರೆ. ಏನಪ್ಪ ಈ ಪಿಸಾಚಿ ಮನೆಗಳು ಏನಕ್ಕೆ ಇರ್ಬೋದು ಅಂತ ನಿಮಗೂ ಅನಿಸಿರ್ಬೋದು. ಅದ್ರ ಹಿಂದೆ ಒಂದು ಬಿಹೈಂಡ್ ದ ಸ್ಟೋರಿ ಇದೆ. ಏನಂದರೆ ಇಲ್ಲಿ ಯಾರು ವಾಸವಾಗಿರ್ತಾರೋ ಅವರು ಒಂದು ವಾರಕ್ಕಿಂತ ಹೆಚ್ಚು ದಿನ ಬಾಳ್ತಿರ್ಲಿವಂತೆ. ನೋಡೋಣ ಏನೇ ಇದ್ರೂ ಪರವಾಗಿಲ್ಲ, ಧೈರ್ಯ ಎದುರಿಸ್ತೀನಿ ಅಂದವರು ಅದನ್ನು ಘಟನೆಗಳನ್ನು ಅನುಭವಿಸಿ ಮನೆಗೆ ಎಷ್ಟೊಂದು ಜನ ಹೋಗ್ಬಿಟ್ಟಿದ್ದಾರೆ ವಾಪಸ್ಸು. ಏನಾಗಿದೆ ಅಂದರೆ ಈ ಮನೆ ಇರುತ್ತೆ ಫುಲ್ಲು ತುಂಬ ಕಷ್ಟ, ಇಲ್ಲಿ ಯಾರೂ ಇರೋಕ್ಕಾಗಲ್ಲ ಅಂತ ಒಂದು ಸುದ್ದಿ ಹರಿದಾಡ್ತಿರುತ್ತಾಗ ಒಂದು ಟೀಮ್ ಬರುತ್ತೆ. ಏನಂದರೆ ಅವ್ರಿನ್ನ 28-30 ಇರ್ಬೋದು ಏಜು. ಅವರು ವಿನಯ್ ಅಂತ ಒಂದು ಹುಡುಗ ಇರ್ತಾನೆ, ಅವ್ರ ಜೊತೆ 4 ಜನ ಫ್ರೆಂಡ್ಸ್ ಬರ್ತಾರೆ. ಇಲ್ಲಿ ಇದನ್ನೆಲ್ಲ ಕೇಳ್ದಾದ್ಮೇಲೆ ಹೇಳ್ತಾರೆ, ಇಲ್ಲಿ ಯಾವ ಥರ ಇತ್ತು ಆ ಥರ ಇಲ್ಲ, ತುಂಬ ಮೂಢನಂಬಿಕೆ, ಯಾವುದು ಸುಳ್ಳು, ಇವೆಲ್ಲ ಸುಳ್ಳು, ಕಲ್ಪನೆ ಅಷ್ಟೇ ಇವೆಲ್ಲ ಅಂದ್ಬಿಟ್ಟು ವಾದಿಸ್ಬಿಟ್ಟು ಈ ಮನೇಲಿ ನಾವು ಒಂದು ರಾತ್ರಿ ಇದ್ರೆ ಏನೂ ಆಗಲ್ಲ ಅಂದ್ಬಿಟ್ಟು ಇದನ್ನು ಸಾಬೀತು ಮಾಡ್ತೀವಿ, ಅಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು ನಿರ್ಧಾರ ಮಾಡ್ತಾರೆ. ಅದು ಅವ್ರು ಹೋಗಿದ್ದು ಏನಾಗಿರುತ್ತೆ, ನಿರ್ಧಾರ ಮಾಡಿರ್ತಾರೆ ದಿನ, ಅದು ಅಮಾವಾಸ್ಯೆ ರಾತ್ರಿ ಆಗಿರುತ್ತೆ. ಆ ಟೈಮಲ್ಲಿ ವಿನಯ್ ಮತ್ತು ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಟಾರ್ಚ್ಗಳು, ಬೇಕಾಗಿರೋಂಥ ಅವ್ರ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಆ ಮನೆ ಒಳಗೆ ಇನ್ನೇನು ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ತಾರೆ, ಒಳಗಡೆ ಎಲ್ಲ ನೋಡ್ತಾರೆ. ಫುಲ್ಲು ಒಂಥರ ಈ ಮನೆ ಒಳಗೆ ಹೋಗ್ತಿದ್ದಂಗೆ ಗಾಳಿ ಬರುತ್ತೆ ನೋಡಿ, ಈ ಬಾವಲಿಗಳೆಲ್ಲ ಒಳಗಡೆಯಿಂದ ಈಚೆಗೆ ಬರೋದಲ್ಲ, ಆ ಥರ ಅವ್ರಿಗೆ ಆಗುತ್ತೆ, ಅಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಅದಾದ್ಮೇಲೆ ಒಳಗಡೆ ಹೋಗ್ತಾರೆ. ಹಳೆ ಮನೆ ಬೇರೆ, ಫುಲ್ಲು ಮನೆಯೆಲ್ಲ ಬಿಟ್ಟಿರುತ್ತೆ, ಗೋಡೆಗಳೆಲ್ಲ. ಆಮೇಲೆ ಮಳೆ ಎಲ್ಲ ಬಂದು ಕೆಳಗಡೆ ನೀರೆಲ್ಲ ನಿಂತಿರುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ, ಒಂದು ರೂಮ್ ಹುಡುಕ್ತಾರೆ. ಆ ರೂಮಲ್ಲಿ ಒಂದು ಆರಾಮಾಗಿ ಕುತ್ಕೋತಾರೆ. ಕುತ್ಕೊಂಡಾದ್ಮೇಲೆ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ಈಚೆ ಕಡೆ ಹಿತ್ಲು ಇರ್ತದಲ್ಲ, ಆ ಬಾಗಿಲು ಏನಾಗ್ತದೆ ಅದಷ್ಟು ಕಡೆ ಈಚೆ ಕಡೆ ತೆರೆದ್ಕೊಂತಾರೆ. ಅಂದರೆ ಮಾಮೂಲಿ ಅದಷ್ಟು ಕಡೆ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಒಳಗಡೆ ಏನಿದು ಅಂದ್ಬಿಟ್ಟು ಒಬ್ಬ ಫ್ರೆಂಡ್ ಏನು ಮಾಡ್ತಾನೆ, ಅವರು ವಿನಯ್ ಇರ್ತಾನೆ, ಅವನೊಬ್ಬ ಹೋಗ್ಬಿಟ್ಟು ನೋಡಿದಾಗ ಅವನು ಈಚೆಗೆ ಹೋಗ್ತಾ ಇರ್ತಾನಲ್ಲ, ಇನ್ನೇನು ಹೋಗ್ಬೇಕು, ನೀರು ಇರುತ್ತಲ್ಲ, ಪಾಚಿ ಕಟ್ಬಿಟ್ಟಿರುತ್ತಲ್ಲ, ಜಾರ್ಕೊಂಡು ಬಿದ್ದೋಗ್ಬಿಡ್ತಾನೆ. ಬಿದ್ದೋದ್ಮೇಲೆ ಹಿಂಗೆ ಎದ್ದು ನೋಡ್ತಾನೆ, ಅಲ್ಲಿ ಒಂದು ಸ್ಟ್ಯಾಚು ನಿಂತಿರೋ ಥರ ಕಾಣಿಸುತ್ತೆ, ಯಾರೋ ಒಬ್ರು ನಿಂತಿರೋ ಥರ, ಫುಲ್ಲು ವೈಟ್ ಸೀರೆ, ಒಂದು ಹೆಣ್ಣು ದೆವ್ವ ನಿಂತಿರೋ ಥರ ಕಾಣಿಸುತ್ತೆ. ಅದಾದಮೇಲೆ ಮಹಿಳೆ ಏನು ಹೇಳುತ್ತೆ ಅಂದರೆ, ನೀವು ಇಲ್ಲಿ ಮನೆಗೆ ಬಂದು ತುಂಬ ತಪ್ಪು ಮಾಡಿದ್ದೀರಾ, ನಿಮ್ಮ ಜೀವನ ಇಲ್ಲಿಗೆ ಮುಗೀತು ಅಂದ್ಕೊಳ್ಳಿ, ನಾನು ನಿಮ್ಮನ್ನ ಬಿಡಲ್ಲ, ಇವತ್ತೇ ನಿಮ್ಮನ್ನ ರಾತ್ರಿನೇ ಸಾಯಿಸ್ಬಿಡ್ತೀನಿ, ಏನು ಬರೋಕೆ ಹೋದ್ರೆ ತಪ್ಪು ಮಾಡಿದ್ದೀರಾ ನೀವು ಇಲ್ಲಿ ಬಂದು ಅಂದ್ಬಿಟ್ಟು ಹೇಳ್ತಾನೆ. ಅದಾದಮೇಲೆ ವಿನಯ್ ಏನು ಮಾಡ್ತಾನೆ, ಧೈರ್ಯದಿಂದ ವಿನಯ್, ಯಾಕೆ ನೀವು ಯಾರು ಈ ಥರ ಆತ್ಮವಾಗಿ ಅಲಿತಿದ್ದೀರಾ ಅಂತ ಕೇಳಿದಾಗ ಆ ಮಹಿಳೆ ಏನು ಮಾಡುತ್ತೆ, ಕಣ್ಣೀರನ್ನು ಹಾಕು ಅಂತ ಹೇಳುತ್ತೆ. ಏನಂದರೆ, ನಾನು ಈ ಮನೆಯಲ್ಲಿ ಆತ್ಮವಾಗಿರೋ ಕಾರಣ ನಾನು ಯಾರೋ ಸಾಯಿಸಿದ್ದಾರೆ, ಆ ಸಾಯಿಸಿರೋದ್ರಿಂದ ನಾನು ಇವಾಗ ಇಲ್ಲಿ ಶಾಪಿತವಾಗಿ ನನ್ನ ಆಸೆಗಳನ್ನ ತೀರಿಸೋಕ್ಕಾಗ್ದಿರ ಇಲ್ಲೇ ಅಲ್ದಾಡ್ತಿದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಇರಬೇಡಿ, ಹೋಗ್ಬಿಡಿ, ನಾನು ಇಲ್ಲೇ ಇರಬೇಕು ಅಂದ್ಬಿಟ್ಟು ಎದುರಿಸ್ಬಿಡುತ್ತೆ. ಅದಾದ್ಮೇಲೆ ಏನು ಮಾಡ್ತಾನೆ, ಸರಿ ಆಯಿತು ಅಂದ್ಬಿಟ್ಟು ನೋಡ್ತಾನೆ, ಮನೇಲಿರೋಂಥ ಬೆಂಕಿಗಳು, ಏನೋ ದೀಪಗಳು ಇರ್ತಾವಲ್ಲ, ದೀಪಗಳು ಬೆಂಕಿ ಅದಷ್ಟು ಕಡೆ ಹತ್ಕೊಂಡು ಉರಿತಾ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಏನು ಹಿಂಗಾಯ್ತದಲ್ಲ ಅಂದ್ಬಿಟ್ಟು ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆದಾಗ ಅವರೆಲ್ಲ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಚೆ ಕಡೆ ಓಡೋಕ್ಕಾಗಲ್ಲ, ಯಾಕಂದರೆ ಬಾಗಿಲುಗಳು, ಕಿಟಕಿ ಅದಷ್ಟು ಕಡೆ ತಾನೇ ಎಲ್ಲ ಕ್ಲೋಸ್ ಆಗಿಬಿಡ್ತವೆ, ನೀವು ಹೋಗೋಕ್ಕಾಗಲ್ಲ ಈಚೆ ಅಂದ್ಬಿಟ್ಟು ಒಂದು ಶಬ್ದ ಬರುತ್ತೆ, ಮಹಿಳೆದು, ಆ ದೆವ್ವದ್ದು ಶಬ್ದ ಬರುತ್ತೆ, ನೀವು ಯಾವುದೇ ಕಾರಣಕ್ಕೆ ಈಚೆ ಹೋಗಲ್ಲ, ಒಂದ್ಸತಿ ಒಳಗಡೆ ಬಂದಮೇಲೆ ನೀವು ತಪ್ಪು ಮಾಡಿದ್ದೀರಾ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರುತ್ತೆ. ಅವಾಗ ವಿನಯ್ ಏನು ಮಾಡ್ತಾನೆ, ಸ್ನೇಹಿತಿಗೆ ಸಮಾಧಾನ ಪಡ್ತಾನೆ, ಯಾವುದೇ ಕಾರಣಕ್ಕೂ ಯಾರು ಹೆದರ್ಕೊಳಕ್ಕೆ ಹೋಗ್ಬೇಡಿ, ಏನಂದರೆ ನಾವು ಎಷ್ಟು ಧೈರ್ಯವಾಗಿರ್ತೀವೋ ಅಷ್ಟೇ ಫುಲ್ಲು ಪ್ರೊಟೆಕ್ಟಿವ್ ಆಗಿರ್ತೀವಿ. ನಾವು ಯಾವಾಗ ಹೆದರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ದೆವ್ವ ನಮ್ಮನ್ನ ತುಂಬ ಇನ್ನೂ ಹೆದರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಈಚೆಗೆ ಹೋಗ್ಲಿ ಅಂತ ಆ ಥರ ಮಾಡುತ್ತೆ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ ಅಂದ್ಬಿಟ್ಟು ಏನು ಮಾಡ್ತಾನೆ, ಅವ್ರ ಸಂಜು ಅಂತ ಫ್ರೆಂಡ್ ಇರ್ತಾನೆ, ಅವನು ಅದೇ ಊರಿನಲ್ಲಿ ಕಂದಾಯ ಕಚೇರಿಯಲ್ಲಿ ವರ್ಕ್ ಮಾಡ್ತಿರ್ತಾನೆ.
ಮನೆ ಅವಾಗ ಗೊತ್ತಾಗುತ್ತೆ ಅವ್ನು ಮಾಹಿತಿ ತಿಳ್ಕೊತಾನೆ ಅವನು. ಇಲ್ಲಿ ಈ ಥರ ಹಿಂದೆ ನಡೆದಿತ್ತ, ನಂಬಿಕೆನ ಇಲ್ಲ ಸುಮ್ಮನೆ ಇವರೇ ಹಳ್ಳಿಗರು ಇವರೇ ಸೃಷ್ಟಿ ಮಾಡಿರೋಂಥದ್ದು ಅಂತ ಕೇಳಿದಾಗ ಅವಾಗ ಅವ್ನು ಹೇಳ್ತಾನೆ ಏನಂದರೆ, ನಿಜ ಇಲ್ಲಿ ನಡೆದಿದೆ ಈ ಥರ, ನಮ್ಮ ತಾತ ಹೇಳಿದ್ರು ಈ ಥರ ಇಲ್ಲಿ ನಡೆದಿದೆ, ಅವರೇ ಪ್ರತ್ಯಕ್ಷವಾಗಿ ಕಂಡಿರೋದ್ರಿಂದ ಹೇಳಿದ್ರು ಅಂದ್ಬಿಟ್ಟು ಇವನು ಸಂಜೀವ್ ಏನು ಮಾಡ್ತಾನೆ, ವಿನಯ್ ಹೇಳ್ತಾನೆ. ಸರಿ ಆಯ್ತು, ಏನು ಮಾಡ್ತಾರೆ ಇವರು, ಹೆಂಗನ ಮಾಡಿ ಈ ಶಾಪ ಆಗಿರೋವಂಥದ್ದು ಆತ್ಮಕ್ಕೆ ಹೆಂಗನ ಮಾಡಿ ನಾವು ಮುಕ್ತಿ ಕೊಡಬೇಕು, ಶಾಂತವಾಗಿರೋ ಅಂತ ಮಾಡಬೇಕು ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಪಿತೃಪೂಜೆ ಮಾಡಿಸಿದ್ರೆ ಶಾಂತಿ ಪಡೀತದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಊರಿನ ಪಂಡಿತ ಇರ್ತಾರಲ್ಲ ಆ ಪಂಡಿತನ ಹುಡುಕ್ತಾರೆ. ಆ ಸುತ್ತಮುತ್ತ ಇರೋವಂಥ ಪಂಡಿತರನ್ನ ಇವರು ಹುಡುಕ್ಬಿಟ್ಟು ನೋಡ್ಕೋತಾರೆ, ಯಾರು ಚೆನ್ನಾಗಿ ಈ ಥರ ಆತ್ಮಗಳನ್ನು ಶಾಂತಿ ಪಡಿಸ್ತಾರೋ ಅಂದ್ಬಿಟ್ಟು ಹುಡುಕ್ಬಿಟ್ಟು ಒಬ್ಬರು ಕರ್ಕೊಂಡಾದ್ಮೇಲೆ ಅವರು ಬಂದು ಇಲ್ಲೆಲ್ಲ ತಿಳ್ಕೊಂಡು ಅಲ್ಲಿ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಮ ಆಹ್ವಾನಗಳನ್ನೆಲ್ಲ ಮಾಡಿ ಏನು ಶಾಪ ಆಗಿರೋಂಥ ಆತ್ಮ ಇರುತ್ತೋ ಅದನ್ನು ಆರಾಮಾಗಿ ಅವರು ತೃಪ್ತಿಯನ್ನು ಕೊಟ್ಟು ಅದಕ್ಕೊಂದು ಶಾಂತಿಯನ್ನು ನಡೆಸ್ತಾರೆ. ಇಲ್ಲಿಗೆ ಈ ಕತೆ ಮುಗೀತದೆ. ಫ್ರೆಂಡ್ಸ್, ಯಾವ ಥರ ಇದೆ, ನಿಮಗೆ ಇಷ್ಟ ಆಯಿತಾ, ಸ್ಟೋರಿ ಇಷ್ಟ ಆಗಿಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ. ಅಲ್ಲಿವರೆಗೂ ನೆಕ್ಸ್ಟ್ ಸ್ಟೋರಿವರೆಗೂ ಕಾಯ್ತಾ ಇರಿ. ಕುತೂಹಲಕಾರಿಯಾಗಿ ಇನ್ನೊಂದು ವಿಡಿಯೋನ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಅಂತ ಇಲ್ಲೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್.